ಹಲೋ ಫ್ರೆಂಡ್ಸ್ ನೀವು ನೋಡ್ಕೊಳ್ಬೋದು ಒಂದು ಜಿ ಎಸ್ ಟಿ ಕ್ಯಾಲ್ಕುಲೇಟರ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಬೇಕಾದರೆ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಡೆಸ್ಕ್ಟಾಪ್ ಒಂದು ರೇಟ್ ಇದೆಯಲ್ಲ ಅಂದರೆ ಪ್ರೈಸು ಅದನ್ನು ಚೇಂಜ್ ಮಾಡಿ ತೋರಿಸ್ತೀನಿ. ಓಕೆನಾ. ಸೊ ಇವಾಗ 49,944 ಒಂದು ಪ್ರೈಸ್ ಇದೆ. ಸೊ ಇದರ ಬೇಸಿಕ್ ಪ್ರೈಸ್ ಬಂದುಬಿಟ್ಟು ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಟ್ ಆಗಿದೆ, ನೋಡ್ಕೊಳ್ಬೋದು 42,325 ರುಪೀಸ್. ಸೊ ಅದೇ ಥರ ಜಿ ಎಸ್ ಟಿ ಆ್ಯಂಡ್ GST ಒಂದು 18%, ಇಲ್ಲಿ 9% ಮತ್ತು ಇಲ್ಲಿ 9% ಸೇಮ್ ಇದೆ. ಸೊ 18% ಕೂಡ ಆಟೋಮೆಟಿಕ್ಕಾಗಿ ಕಟ್ ಆಗಿದೆ. ಸೊ ನೆಕ್ಸ್ಟ್ ಬೇಸಿಕ್ ಪ್ರೈಸ್ ಮತ್ತು 18% GST ಒಂದು ಕೂಡಿಸಿದರೆ ಟೋಟಲ್ ಪ್ರೈಸ್ ಬರುತ್ತೆ ಅದೆಷ್ಟು 49,944. ಇದಕ್ಕೆ ಒಂದು ಪ್ರೈಸ್ ಏನಿರುತ್ತಲ್ಲ ಅದಕ್ಕೆ ಒಂದು ಈಕ್ವಲ್ ಆಗಿರುತ್ತೆ. ಓಕೆನಾ. ಸೊ ಫ್ರೆಂಡ್ಸ್ ಇದು ಯಾವ ಥರ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ನಾನು ಇದನ್ನೆಲ್ಲನೂ ಡಿಲೀಟ್ ಕೊಡ್ತೀನಿ. ನೋಡ್ಕೊಳ್ಬೋದು ಒಂದು ಡೆಸ್ಕ್ಟಾಪ್ ಇದೆ. ಸೊ ಇಲ್ಲಿ ಒಂದು 45,000 ರೇಟ್ ಕೊಡ್ತೀನಿ. ಓಕೆನಾ. ಸೊ ರೇಟ್ ಕೊಟ್ಟಾದಮೇಲೆ ಏನು ಮಾಡ್ಕೊಳ್ಬೇಕು, ಬೇಸಿಕ್ ಪ್ರೈಸನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಪ್ಪ ಅಂತಂದರೆ ಸಿಂಪ್ಲಿ ಈ ಸೆಲ್ನಲ್ಲಿ ಈಜ್ವಲ್ ಟು ಕೊಟ್ಬಿಟ್ಟು ಈ ಸೆಲ್ಲನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇವಾಗ ಡಿವೈಡ್ ಮಾಡ್ಕೊಳ್ಬೇಕಾಗುತ್ತೆ ಎಷ್ಟು ಪರ್ಸೆಂಟ್ಗೆ. ಸೊ ಇಲ್ಲಿ 18% ಇದೆಯಲ್ಲ, ಸೊ ಒನ್ಲೇ ಡಿವೈಡ್ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ಇಲ್ಲಿ 18% ಇನ್ನೂ ಇದೆ. ಸೊ ಟೋಟಲಿ ಎಷ್ಟಾಯಿತು 118%. ಓಕೆನಾ. ಸೊ 18 ಇಲ್ಲಿ ಡಿವೈಡ್ ಮಾಡೋದು ಅಂದರೆ 118 ಡಿವೈಡ್ ಮಾಡಿ ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ಎಷ್ಟು 100. ಓಕೆನಾ. ಸೊ ಇಷ್ಟಾದಮೇಲೆ ಎಂಟ್ರ್ ಕೊಟ್ಬಿಡು. ಎಂಟ್ರ್ ಕೊಟ್ಟಾದಮೇಲೆ ಒಂದು ಬೇಸಿಕ್ ಪ್ರೈಸ್ ಸಿಗುತ್ತೆ. ಸೊ ಇವಾಗ GST ಮತ್ತು GST ಅಂತೂ ನಿಮಗೆ GST ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಬರ್ಬೋದು. ನಾನು ಹೇಳ್ತೀನಿ ಈಕ್ವಲ್ ಟು ಕೊಡಿ. ಈಕ್ವಲ್ ಟು ಕೊಟ್ಟಾದಮೇಲೆ ಇದನ್ನು GST ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಂತ ಏನು ಮಾಡ್ಕೊಳ್ಬೇಕು, ಬೇಸಿಕ್ ಪ್ರೈಸ್ನಲ್ಲೇ ತೊಗೊಳ್ಬೇಕು. ಓಕೆನಾ. ಸೊ ಬೇಸಿಕ್ ಪ್ರೈಸನ್ನು ಸೆಲೆಕ್ಟ್ ಮಾಡ್ಕೊಂಡು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಬೇಕು. ಅಷ್ಟ್ರಿಗೆ ಕೊಟ್ಬಿಟ್ಟು ಎಷ್ಟಿಗೆ 9%. ಓಕೆನಾ. ಸೊ ಸಿಂಪ್ಲಿ 9/100 ಮಾಡ್ಕೊಳ್ಳಿ. ಇಲ್ಲಪ್ಪ ಅಂತಂದರೆ ಸಿಂಪ್ಲಿ 9%ಅನ್ನು ಕೊಡಿ. ಓಕೆ. ಇಲ್ಲಿ ಪರ್ಸೆಂಟನ್ನು ಇಲ್ಲಿ ಈ ಥರ ಒಂದು ಪರ್ಸೆಂಟ್ ಕೊಟ್ಟದಂತಂದರೆ ಇಲ್ಲಿ ಚಿಹ್ನೆ ಕೊಟ್ಟಿದ್ರೆ ಪರ್ಸೆಂಟೇಜ್ದು ಇದು ಆಟೋಮೆಟಿಕ್ಕಾಗಿ 9% ಕ್ಯಾಲ್ಕುಲೇಟ್ ಆಗುತ್ತೆ. ಓಕೆ. ಇಲ್ಲಪ್ಪ ಅಂತಂದರೆ ಸಿಂಪ್ಲಿ ಇನ್ನೊಂದು ಹೇಳ್ತೀನಿ, ಈಜ್ವಲ್ ಟು ಕೊಟ್ಬಿಡಿ. ಇಲ್ಲಿ ಕೂಡ 9% ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಪ್ಪ ಬೇಸಿಕ್ ಪ್ರೈಸ್ನಲ್ಲಿ. ಸೊ ಬೇಸಿಕ್ ಪ್ರೈಸ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇದಕ್ಕೇನು ಮಾಡ್ಕೊಳ್ಬೇಕು, ಮಲ್ಟಿಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಬೇಕು. ಓಕೆನಾ. ಎಷ್ಟ್ರಿಗೆ ಕೊಟ್ಟರೆ ಮಲ್ಟಿಪ್ಲೈ ಸಿಂಬಲ್ ಇರುತ್ತೆ. ಇವಾಗ ಇಲ್ಲಿ ನಮಗೆ ಪರ್ಸೆಂಟೇಜ್ ಸಿಂಬಲ್ ಆ್ಯಡ್ ಮಾಡೋದು ಬೇಡ. ಅದನ್ನು ಹೇಗೆ ಮಾಡೋದು ಅಂತಂದರೆ ಇವಾಗ 9% ಇದೆಯಲ್ಲ, ಸೊ 9% ಮಾಡ್ಕೊಳ್ಬೇಕು. ಇದಕ್ಕೆ ಡಿವೈಡೆಡ್ ಬೈ 100 ಕೊಡಬೇಕು. ಓಕೆನಾ. ಸೊ ಎಂಟ್ರ್ ಕೊಟ್ಬಿಟ್ರೆ ಇದೇ ಥರ ಸೇಮ್ ಕ್ಯಾಲ್ಕುಲೇಟ್ ಆಗಿರುತ್ತೆ. ಇವಾಗ ಇಲ್ಲಿ ಬೇಕಾದರೆ ಸಮ್ ಫಾರ್ಮುಲಾ ಹಾಕೊಳ್ಳಿ, ಇಲ್ಲಪ್ಪ ಅಂದರೆ ಪ್ಲಸ್ ಮಾಡ್ಕೊಳ್ಳಿ. ಓಕೆನಾ. ನಾನು ಸಮ್ ಫಾರ್ಮುಲಾ ಹಾಕ್ತೀನಿ, ಸಿಂಪಲ್ ಆಗಿರುತ್ತೆ. ರೇಂಜ್ ಸೆಲೆಕ್ಟ್ ಮಾಡ್ಕೊತೀನಿ. ಸಿಂಪ್ಲಿ ಬೇಸಿಕ್ ಪ್ರೈಸ್ನಿಂದ ಅಷ್ಟೇ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆನಾ. ಇವಾಗ ಕಂಟ್ರೋಲ್ ಹಿಡ್ಕೊಂಡು ಎಂಟ್ರ್ ಕೊಡ್ತೀನಿ. ಓಕೆನಾ. ನೋಡ್ಕೊಳ್ಬೋದು ಇದು ಮತ್ತು ಇದು ಪ್ರೈಸ್ ಮತ್ತು ಟೋಟಲ್ ಪ್ರೈಸ್ ಸೇಮ್ ಇದೆ. ಓಕೆನಾ. ಸೊ ಫ್ರೆಂಡ್ಸ್ ಇವಾಗ ಇಲ್ಲೇನೋ ನೋಡ್ಕೊಳ್ಳಿ, ಈ 45,000 ಇದೆಯಲ್ಲ, ಸೊ ಇಲ್ಲಿ 65 ಮಾಡ್ಕೊಳ್ತೀನಿ. ಓಕೆ. ಎಂಟ್ರಿ ಕೊಟ್ಟಾದರೆ ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಟ್ ಆಗಿರುತ್ತೆ ಫ್ರೆಂಡ್ಸ್. ಇದು ನೀವು ಮಾಡೋದು ಜರುತ್ತೆ ಇಲ್ಲ. ಓಕೆನಾ. ಸೊ ವಿಡಿಯೋ ಒಂದು ಇಷ್ಟವಾದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬಾಜು ಬರುವಂಥ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ಇದೇ ಥರ ಒಂದು ಟ್ಯುಟೋರಿಯಲ್ಸ್ ಆಗಿರ್ಬೋದು, ಟಿಪ್ಸ್ ಅಥವಾ ಟ್ರಿಕ್ಸ್ ಆಗಿರ್ಬೋದು ಬರ್ತಾನೆ ಇರ್ತವೆ ಫ್ರೆಂಡ್ಸ್. ಓಕೆನಾ.